ಆಗೋಯ್ತು ನೋಡು. ನಮ್ಮನ್ನ ಈ ಬಸ್ ಸ್ಟ್ಯಾಂಡ್ವರೆಗೂ ಯಾರಾದ್ರೂ ಕಳಿಸ್ತೀನಿ ಅಂತ ಹೇಳಿದ್ರು. ಸಮಯ ಅಭಾವ ನೋಡಿದ್ರೆ ಇಷ್ಟೊಂದಾದ್ರು ಯಾರು ಬಂದೇ ಇಲ್ವಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿ, ಯಾರಾದ್ರೂ ಕೂಲಿಯವ್ರು ಏನಾದ್ರೂ ಸಿಗ್ಬೋದೇನೋ ನೋಡಿದ್ರಾಯ್ತು. ಕೂಲಿ ನಾನು ನಿಮ್ಮನ್ನು ನೋಡ್ಕೊಂಡು ಬರಲಿಲ್ಲ. ಇಲ್ಲಿ ಯಾರಾದ್ರೂ ಕೂಲಿಯವ್ರು ಏನಾದರೂ ಸಿಗ್ತಾರೇನೋ ಅಂತ ಆ ಕಡೆ ಈ ಕಡೆ ಕೂಲಿಯವ್ರನ್ನ ಹುಡುಕ್ತಾ ಇದ್ದೆ. ಬೈ ಮಿಸ್ಟೇಕ್ ಆಗಿ. ಸರಿ, ಪರವಾಗಿಲ್ಲ ಬಿಡಿ. ಪಾಪ ನೀವೇನ್ ಬೇಕಂತ ಆದಿಲ್ಲಲ್ಲ. ಹಾ, ನೀವು ಕೂಲಿ ಮಾಡ್ತೀರಾ? ಇಲ್ಲ ಮೇಡಮ್, ನಾನೊಬ್ಬ ರೈತ. ನಾನು ನನ್ನ ತೋಟದ ಕೆಲಸಕ್ಕಾಗಿ ಹೊರಟಿದ್ದೆ. ಹೌದಾ? ನೋಡಿ, ತುಂಬಾನೇ ಭಾರವಾಗಿರೋ ಸೂಟ್ಕೇಸ್ ಇದೆ. ನನಗೋಸ್ಕರವಾಗಿ ನೀವು ಈ ಕೂಲಿ ಕೆಲಸವನ್ನ ಮಾಡಿದ್ರೆ, ನೀವು ನನ್ನ ಮನೆವರೆಗೂ ಈ ಸೂಟ್ಕೇಸ್ ಬ್ಯಾಗ್ನ ಇಟ್ಕೊಟ್ರೆ ನಿಮ್ಗೆ ನಾನು ಕೂಲಿ ಕೊಡ್ತೀನಿ. ನೋಡಿ ಮೇಡಮ್, ಬೇಕಂದ್ರೆ ನಿಮ್ಗೆ ಸಹಾಯ ಬೇಕು ಅಂದ್ರೆ ನಿಮ್ಮ ಸುಟ್ಕೇಸನ್ನು ನಿಮ್ಮ ಮನೆಯವರೆಗೂ ಒಯ್ತೀನಿ. ಆದ್ರೆ ನಾನು ರೈತ ಅನ್ನಿಸ್ಕೊಂಡವನು, ಕೂಲಿ ಮಾಡಲ್ಲ. ನೋಡಿ, ಬಿಟ್ಟಿ ಕೆಲಸ ಮಾಡಿಸ್ಕೊಳ್ಳೋ ಅಭ್ಯಾಸ ನನಗೂ ಇಲ್ಲ. ಕೆಲಸ ಮಾಡಿಸ್ಕೊಂಡಿದೆ ಅಂದ್ಮೇಲೆ ಅದಕ್ಕೆ ಹಣ ಕೊಡೋದು ನಮ್ಮದು ಪದ್ಧತಿ ಇದೆ. ನೋಡಿ, ನೀವು ಕೂಲಿ ಮಾಡ್ತಿದ್ರೆ ಮಾತ್ರ ಈ ಬ್ಯಾಗ್ನ ನನಗೆ ಇಟ್ಕೊಡಿ, ನಿಮ್ ಕೂಲಿನ ತೆಗೆದುಕೊಳ್ಳಿ. ಇಲ್ಲ ಅಂದ್ರೆ ಈ ನಿಮ್ಮ ಸಹಾಯದ ಅವಶ್ಯಕತೆ ನನಗೆ ಬಿದ್ದಿಲ್ಲ. ನೋಡೋಕ ಫಾರಂ ಕೋಳಿ ತರ ಇದೆಯಾ? ಎಷ್ಟು ನುಲಿತಾ ಇದೆಯಲ್ಲ. ನೋಡಿ, ನಮಗೂ ಕೂಲಿ ತಗೊಂಡು ಕೆಲಸ ಮಾಡೋ ಅಭ್ಯಾಸ ಯಾವತ್ತೂ ಇಲ್ಲ. ಮಾಡಿದ್ದು ಮಾರಾಯ. ನಿಮ್ ಲಗೇಜನ್ನ ನೀವು ತಗೊಂಡೋಗಿ. ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಟಿಸ ಪಿಸ ಕನ್ನಡ, ಕಸ್ತೂರಿ ಕನ್ನಡ. ತಿನ್ನೋಕೆ ಕನ್ನಡದ ಅನ್ನ ಬೇಕು, ಬೀಸೋಕೆ ಕನ್ನಡದ ಗಾಳಿ ಬೇಕು, ಕುಡಿಯೋಕೆ ಕನ್ನಡದ ಕೃಷ್ಣ ಕಾವೇರಿ ನೀರ್ ಬೇಕು, ಆಡೋಕೆ ಆ ಬಿಡಾಡಿ ಬ್ರಿಟಿಷರ್ ಬಿಟ್ಟು ಹೋದ ಬ್ರಿಟಿಷ್ ಲ್ಯಾಂಗ್ವೇಜ್ ಬೇಕಾ? ಕನ್ನಡದಲ್ಲಿ ಹುಟ್ಟಿದೀಯಾ, ಮರ್ಯಾದೆಗೆ ಕನ್ನಡದಲ್ಲೇ ಮಾತಾಡು. ಕನ್ನಡ ಬಗ್ಗೆ ಮಾತಾಡ್ಬೇಕಾ? ನಾನು ಕನ್ನಡದವಳೆ. ಕನ್ನಡ ಹೇಗ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಎಂಬುದು ನನ್ಗೂ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ಹಾ, ಇಷ್ಟಕ್ಕೂ ಕನ್ನಡ ಬಗ್ಗೆ ಇಷ್ಟೊಂದು ವಿವರವಾಗಿ ವರ್ಣನೆ ಮಾಡ್ತಾ ಇದ್ರಲ್ಲ, ಈ ನಮ್ಮ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದನ್ನ ಲಭಿಸಿಕೊಟ್ಟವರು ಯಾರಂತ ತಮಗೇನಾದ್ರೂ ಗೊತ್ತಿದೆಯಾ? ಗೊತ್ತು ಮೇಡಮ್. ಹೇಳಿ ನೋಡೋಣ. ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ವಿಕ್ರ ಗೋಕಾಕ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗಿರೀಶ್ ಕಾರ್ನಾಡ್, UR ಅನಂತಮೂರ್ತಿ, ಚಂದ್ರಶೇಖರ ಕಂಬಾರ್ 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ರು. ಆ ಕನ್ನಡಿಗರು ತಂದುಕೊಟ್ಟ ಈ ಪ್ರಶಸ್ತಿ ನಿಮ್ಮಂತ ಈ ಮಿಟಕಲಾಡಿಯರಿಗೋಸ್ಕರ ಅಲ್ಲ. ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ತಾಯಿ ಭುವನೇಶ್ವರಿ ಆರಾಧಿಸುವ ಕನ್ನಡ ಘರತಿ ನಾರಿಯರಿಗೆ. ಇದೇನಿದು? ಇವನ್ ನೋಡಿದ್ರೆ ನನ್ ಶಾಲೆನೇ ಕಲ್ತಿಲ್ಲ, ಕೂಲಿ ಕೆಲಸನಲ್ಲ, ನನ್ ರೈತ ಅಂತ ಹೇಳ್ತಾನೆ. ಆದ್ರೆ ಈ ಕನ್ನಡದ ಬಗ್ಗೆ ಇಷ್ಟೊಂದು ಸವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದ್ದಾನಲ್ಲ, ಇವನು ನೋಡಿದ್ರೆ ಏನೋ ಒಂಥರ ಆಕರ್ಷಣೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ ಮಿಸ್ಟರ್, ನಾನು ನಿಮ್ಗೆ ಕೂಲಿ ಕೊಡ್ಬಲ್ಲೆ. ದಯವಿಟ್ಟು ನೀವು ಇದನ್ನ ಮನೆವರೆಗೂ ತಲುಪಿಸಿದ್ರೆ ನಿಮ್ ಕೂಲಿ ಎಷ್ಟಾಗುತ್ತೆ ಅಂತ ಹೇಳಿ ನಾನು ಕೊಟ್ಟೆ ಕೊಡ್ತೀನಿ. ನೋಡಿ ಮೇಡಮ್, ನಾನು ಆಗ್ಲೇ ಹೇಳಿದ್ದೀನಿ, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಬೇಕಂದ್ರೆ ಹಾಗೆ ಸಹಾಯ ಮಾಡ್ತೀನಿ. ನಿಮ್ ಮನೆವರೆಗೂ ಹೋಗಿ ನಿಮ್ ಬೆಡ್ರೂಮ್ ವರ್ಗೂ ನಾನು ಇಟ್ಟು ಬರ್ತೀನಿ. ಆದ್ರೆ ಕೂಲಿ ಮಾತ್ರ ತಗೊಳಲ್ಲ. ನೋಡಿ, ಬಿಟ್ಟಿ ಸಹಾಯದ ಅವಶ್ಯಕತೆ ನನಗೂ ಬಿದ್ದಿಲ್ಲ. ಬೇಕಿಲ್ಲ ಬಿಡಿ, ಬೇರೆ ಯಾರಾದ್ರೂ ಕೂಲಿ ಅವ್ರು ಸಿಕ್ಕರೆ ತೆಗೆದುಕೊಂಡು ಹೋಗ್ತೀನಿ. ಕರ್ಕೊಳ್ಳಿ, ಕೂಲಿಯವರನ್ನ ಕರೀರಿ. ಕಂಡವ್ರಿಗೆ ಡಿಕ್ಕಿ ಹೊಡಿತಾರೆ.
ಮಾತಿನ ಅರ್ಥ? ಈಗ ನೋಡಿದ್ರೆ ಯಕಸಿದ್ ನಾನೊಬ್ಬ ಲೈತ ಅಂತ ಹೇಳ್ದ, ಆದ್ರೆ ಈ ಕನ್ನಡದ ಬಗ್ಗೆ, ಈ ಕನ್ನಡದ ಅಭಿಮಾನದ ಬಗ್ಗೆ ಈ ಮಾತನಾಡುವ ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ನಾನೇನಾದ್ರೂ ಇವರನ್ನ ಪ್ರೀತಿಸ್ತಾ ಇದ್ದೇನೆ. ಛೆ, ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಕಸಿತ್ ಅವನೊಬ್ಬ ಭಿಕಾರಿ. ನಾನು ಯಾರು? ಕೋಟ್ಯಾಧೀಶ್ವರನ ತಂಗಿ ಪತ್ನಿನೇ. ಅಷ್ಟೇ ಅಲ್ಲ, ಪದ್ಮಿನಿ ಜಾತಿಗೆ ಸೇರಿದ ಹೆಣ್ಣು ನಾನು. ಅಂತವಳು ಈ ಭಿಕಾರಿಯನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಛೆ. ಆದ್ರೂ ಯಾಕೋ ಅವ್ನು ಮಾತನಾಡಿ ಹೋಗಿರೋ ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸೇಕೋ ಆತನನ್ನ ಜ್ಞಾಪಿಸ್ತಾನೇ ಇರ್ತಾ ಇದೆ. ನಿಜ, ಇಂತಹ ಸಮಾಜದಲ್ಲಿ, ಅದು ಇಂತಹ ಕಾಲಮಾನದಲ್ಲಿ ಈ ಕನ್ನಡದ ಬಗ್ಗೆ, ಕನ್ನಡದ ಅಭಿಮಾನದ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿರುವ ಗಂಡು ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅವನೊಬ್ಬನೇ ಅನ್ಸುತ್ತೆ. ಯಾಕೋ ಅವನನ್ನ ನೆನಪಿಸ್ಕೊಂಡ್ರೆ ಮತ್ತೆ ಮತ್ತೆ ನೆನ್ಪು ಮಾಡ್ಕೋಬೇಕು, ಮತ್ತೆ ಮತ್ತೆ ಅವ್ರನ್ನ ನೋಡ್ಬೇಕು, ಅವ್ರ ಮಾತನ್ನ ಕೇಳ್ಬೇಕು ಅಂತ ಏನೇನೇನೋ ಆಸೆ ಆಗ್ತಿದೆ. ನಾನು ಇಷ್ಟೊತ್ತು ಕಂಡಿರೋ ಕನಸ, ಈ ಕನಸನ್ನ ಆದಷ್ಟು ಬೇಗ ನನಸು ಮಾಡ್ಕೊಳ್ಳೇಬೇಕು. ಬಂದ್ ವೇಳೆ ನಾನು ಇಷ್ಟಪಟ್ಟದನ್ನ ನನಸು ಮಾಡ್ಕೊಳ್ಳದೆ ಹೋದ್ರೆ ಪದ್ಮಿನಿ ಜಾತಿಗೆ ಸೇರುವ ಪತ್ನಿಯೇ ನಾನಲ್ಲ.